ದೇಹದಲ್ಲಿ ಆಗುವಂಥ ಅಶಕ್ತಿತನ, ಸುಸ್ತು, ಹಾಗೇನೆ ರಕ್ತದ ಕೊರತೆ, ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ, ಮೂಳೆಗಳನ್ನು ಕಬ್ಬಿಣದಂತೆ ಗಟ್ಟಿಗೊಳಿಸುವಂತಹ ಶಕ್ತಿವರ್ಧಕವಾಗಿರುವಂತಹ ಇವತ್ತಿನ ಪಾನೀಯ ರೆಸಿಪಿ ಶುಗರ್ ಫ್ರೀ ಎನರ್ಜಿ ಡ್ರಿಂಕ್. ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ, ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ತುಂಬಾ ಆರೋಗ್ಯಕರವಾದಂತಹ ಒಂದು ಎನರ್ಜಿ ಡ್ರಿಂಕ್ ಅಂತಾನೆ ಹೇಳ್ಬೋದು. ಐರನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಇನ್ನಿತರ ವಿಟಮಿನ್ಸ್ಗಳಿಂದ ತುಂಬಿರುವಂತಹ ಈ ಪಾನೀಯ ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ಕೊಡುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ರಕ್ತಹೀನತೆಯನ್ನು ಕಡಿಮೆ ಮಾಡುವಂತಹ ಶಕ್ತಿ ಇದರಲ್ಲಿದೆ. ಬನ್ನಿ ಹಾಗಿದ್ರೆ ಇವತ್ತಿನ ಹೆಲ್ದಿ ಆಗಿರುವಂಥ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇವತ್ತಿನ ಸ್ಪೆಷಲ್ ಎನರ್ಜಿ ಡ್ರಿಂಕ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಣ ಖರ್ಜೂರನ ನಾನಿಲ್ಲಿ ತಗೊಂಡಿರೋದು. ಇದನ್ನು ಖಾರಿಕ್ ಅಂತಲೂ ಕೂಡ ನಾವು ಕರಿತೀವಿ. ತುಂಬಾ ಆರೋಗ್ಯಕರವಾದಂತಹ ಈ ಒಣ ಖರ್ಜೂರ ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ, ಫೈಬರ್ಗಳಿಂದ ತುಂಬಿದ್ದು, ವಿಟಮಿನ್ಸ್ಗಳಿಂದನೂ ಹೇರಳವಾಗಿರುವಂತಹ ಈ ಒಣ ಖರ್ಜೂರದ ಪಾನೀಯ ರೆಸಿಪಿ ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಒಂದು 6ರಿಂದ 7 ಒಣ ಖರ್ಜೂರನ ಹಾಲಿನಲ್ಲಿ ನೆನೆಸಿ ತಗೊಂಡಿದ್ದೀನಿ. ಇಡೀ ರಾತ್ರಿ ನಾನಿಲ್ಲಿ ಹಾಲಲ್ಲಿ ನೆನೆಸಕ್ಕಿಟ್ಟಿದ್ದೆ. ಇಡೀ ರಾತ್ರಿ ನೆನೆಸೋಕ್ಕಾಗದೇ ಇದ್ರೂ ಕೂಡ ಪರವಾಗಿಲ್ಲ, ಒಂದು 4 ಗಂಟೆನಾದರೂ ನೆನೆಸಿ ಇದನ್ನು ನೀವು ತಗೊಳ್ಬೋದು. ಈ ನೋಡಿ, ಖರ್ಜೂರದ ಮೇಲೆ ಬರುವಂತಹ ತುಂಬನ್ನು ನಾನು ತೆಗೆದು ಒಳಗಡೆ ಬರುವಂತಹ ಈ ಬೀಜನ ತೆಕ್ಕೊಂಡು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಲ್ಲಿ ನೆನೆಸಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ನೀರಲ್ಲೂ ಕೂಡ ನೆನೆಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬಹುದು. ಒಣ ಖರ್ಜೂರ ತುಂಬಾ ಗಟ್ಟಿಯಾಗಿರುತ್ತೆ, ಮಕ್ಕಳಿಗೆ ಹಾಗೆ ತಿನ್ನಕೊಟ್ಟರೆ ಇಷ್ಟಪಡೋದಿಲ್ಲ. ಈ ಥರ ಹಾಲಲ್ಲಿ ನೆನೆಸಿ ಕೊಡೋದ್ರಿಂದನೂ ಕೂಡ ತುಂಬಾ ಆರೋಗ್ಯಕರವಾದಂಥದ್ದು ರೆಸಿಪಿ. ನಮ್ಗೆ ಹಿಂದಕ್ಕೆ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಇದೇ ಥರ ನಮಗೆ ಕೊಡ್ತಾಯಿದ್ರು. ಮಕ್ಕಳು ಯಾರಾದರೂ ಸಣ್ಣ ಇದ್ದರೆ ಆ ಥರ ಇದ್ದವ್ರಿಗೆ ಈ ಥರ ಹಾಲಲ್ಲಿ ನೆನೆಸಿ ಖರ್ಜೂರವನ್ನು ಹಾಗೇ ತಿನ್ನಕ್ಕೆ ಕೊಡ್ತಾಯಿದ್ರು. ಹಾಗೆ ತಿನ್ನಕ್ಕೆ ಇಷ್ಟ ಇಲ್ಲದೆ ಇರೋರಿಗೆ ಈ ಥರ ಪೇಸ್ಟ್ ಮಾಡಿ ಹಾಲಲ್ಲಿ ಕುದಿಸಿ ಕೊಡ್ತಾಯಿದ್ರು. ಸೊ ಇವತ್ತಿನ ಆ ರೆಸಿಪಿನ ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋದು. ನೋಡಿ, ನೆನೆಸಿರುವಂಥ ಹಾಲನ್ನು ಸೇರಿಸಿ ಪೂರ್ತಿಯಾಗಿ ನಾನಿಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ತರಿ ಆಗಿದ್ರೂ ಕೂಡ ಪರವಾಗಿಲ್ಲ. ಇದನ್ನ ಇವಾಗ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ನಂತರ ಈ ಕಡೆ ನಾನು ಒಂದು ಸ್ವಲ್ಪ ಬಾದಾಮಿನ ಕೂಡ ನಾನಿಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ ಹೈ ವಿಟಮಿನ್ ಇ, ಮ್ಯಾಗ್ನೀಷಿಯಂ, ವಿಟಮಿನ್ ಕೆ, ಪ್ರೋಟೀನಿಂದ ಸಮೃದ್ಧಿಯಾಗಿದ್ದು ಹೆಲ್ತಿ ಬೋನ್ಸ್ಗೆ ಇದು ಒಳ್ಳೆಯದು. ಒಳ್ಳೆ ಕೊಬ್ಬಿನಂಶದಿಂದ ತುಂಬಿರುವಂತಹ ಬಾದಾಮಿ ನಮ್ಮ ಚರ್ಮಕ್ಕೂ ಕೂಡ ಒಳ್ಳೆಯದು. ಇದನ್ನು ಮೆಮೊರಿ ಬೂಸ್ಟರ್ ಅಂತಲೂ ಕೂಡ ಕರೀತಾರೆ. ಇದನ್ನು ಕೂಡ ನೀವು ಬೇಕು ಅಂದರೆ ನೆನೆಸಿ ತಗೊಳ್ಬೋದು. ಬಟ್ ನಾನಿಲ್ಲಿ ಹಾಗೇ ಇದನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸೋದ್ರಿಂದ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1-2.5 ಬಟ್ಲಾಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ಹಾಲು ತುಂಬಾ ಕೊಬ್ಬಿನಂಶದಿಂದ ಕೂಡಿರಬಾರ್ದು, ಅಂದರೆ ಸ್ವಲ್ಪ ಲೋ ಫ್ಯಾಟ್ ಇರುವಂಥ ಮಿಲ್ಕನ್ನು ನಾನಿಲ್ಲಿ ಬಳಸ್ತಾ ಇರೋದು. ಮುಂಚೆನೇ ನಾನು ಹಾಲನ್ನು ಕಾಯಿಸಿ ಅದ್ರ ಮೇಲೆ ಬರುವಂಥ ಕೆನೆಯನ್ನು ತೆಕ್ಕೊಂಡು ಆ ಹಾಲನ್ನು ನಾನಿಲ್ಲಿ ಬಳಸ್ತಾ ಇರೋದು. ಹಾಗೆಯೇ ಇವಾಗ ಸ್ವಲ್ಪ ನಾನಿಲ್ಲಿ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದು ಅರಿಶಿನ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಕೆಮ್ಮು, ಶೀತ, ಪಿತ್ತಕ್ಕೆ ಒಳ್ಳೆಯದು ಈ ಅರಿಶಿನ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಉಪಯೋಗಿಸ್ತಾರೆ. ಖಾಲಿ ಹೊಟ್ಟೆನಲ್ಲಿ ಕೆಮ್ಮು, ಶೀತ ಏನಾದರೂ ಬಂದಾಗ ಫಸ್ಟ್ ಹೋಗಿ ನೀನು ಅರಿಶಿನ ಕುಡಿ ಅಂತಾರೆ. ಸ್ವಲ್ಪ ನೀರಿನೊಂದಿಗೆ ಅರಿಶಿನ ಮಿಕ್ಸ್ ಮಾಡಿಕೊಂಡು ಕುಡೀರಿ, ಒಳ್ಳೆ ಮನೆ ಮದ್ದು. ಸ್ವಲ್ಪ ಮಟ್ಟಿಗೆ ಅರಿಶಿನ ಹಾಕಿ ಹಾಲಲ್ಲಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದೇ ಒಂದು ಕಡ್ಡಿ ಆಗುವಷ್ಟು ದಾಲ್ಚಿನ್ನಿ ಸೇರಿಸ್ತಾ ಇದ್ದೀನಿ. ಸಿನಮನ್ ಸ್ಟಿಕ್ ಅಂತಲೂ ಕೂಡ ಹೇಳ್ತಾರೆ ಇದನ್ನು. ಹಾಗೆಯೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಬಾದಾಮಿ ಚೂರನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಹಾಲು ಒಂದ್ಸತಿ ಚೆನ್ನಾಗಿ ಕುದಿ ಬರಬೇಕು. ಇವತ್ತಿನ ಈ ಎನರ್ಜಿ ಡ್ರಿಂಕ್ಗೆ ಯಾವುದೇ ಥರದ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಬಳಸೋದಿಲ್ಲ, ಯಾಕಂದರೆ ಖರ್ಜೂರದಲ್ಲೇ ಒಂದು ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ಸು ಜಾಸ್ತಿ ಇಷ್ಟಪಡೋರಾದರೆ ನೀವು ಬೇಕು ಅಂದರೆ ಇಲ್ಲಿ ಸಕ್ಕರೆನ ಸೇರಿಸ್ಕೊಳ್ಬೋದು. ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನೂ ಕೂಡ ಸೇರಿಸ್ಕೊಳ್ಬೋದು. ಬೆಲ್ಲನ ನಾವು ಇಲ್ಲಿ ಕೊನೆಯದಾಗಿ ಸೇರಿಸ್ಕೊಳ್ಬೇಕಾಗುತ್ತೆ. ಯಾವಾಗ ನೀವು ಲೋಟಕ್ಕೆ ಹಾಕ್ಕೊಂಡು ಕುಡಿತೀರಲ್ಲ ಆವಾಗ ಒಂದು ಸ್ವಲ್ಪ ಪುಡಿ ಬೆಲ್ಲನ ಲೋಟದಲ್ಲಿ ಹಾಕಿ ನಂತರ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ನೋಡಿ, ಇವಾಗ ಹಾಲು ಚೆನ್ನಾಗಿ ಒಂದು ಉಕ್ಕು ಬಂದಿದೆ, ಕುದಿಸ್ಕೊಂಡಾಗಿದೆ. ನಂತರ ಇವಾಗ ಮುಂಚೆನೇ ಗ್ರೈಂಡ್ ಮಾಡಿಟ್ಟಂಥ ಖರ್ಜೂರದ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಖರ್ಜೂರದ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕಾಗುತ್ತೆ. 1-2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಸ್ಟು ನಾವು ಖರ್ಜೂರವನ್ನು ಹಾಲಲ್ಲಿ ಸೇರಿಸಿ ಕುದಿಸ್ಕೊಳ್ಳೋದಾದರೆ ಸ್ವಲ್ಪ ಎಲ್ಲೋ ಹಾಲು ಒಡೆದೋಗುತ್ತೆ ಅನ್ನೋ ಟೆನ್ಷನ್ ಇರುತ್ತೆ. ಹಾಗಾಗಿ ಹಾಲನ್ನು ಫಸ್ಟು ಒಂದು ಉಕ್ಕು ಬರೋವರೆಗೂ ಕುದಿಸ್ಕೊಂಡು ನಂತರ ಈ ಖರ್ಜೂರದ ಪೇಸ್ಟನ್ನು ಸೇರಿಸಿ 1-2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ.
ಖರ್ಜೂರದಲ್ಲಿ ಅನೇಕ ರೀತಿಯಾದಂತಹ ಶಕ್ತಿಯಿಂದ ತುಂಬಿರೋದ್ರಿಂದ ಇದನ್ನ ಶಕ್ತಿವರ್ಧಕ ಅಂತಾನೂ ಕೂಡ ಕರೀತಾರೆ. ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ, ಬೆನ್ನು ಸೊಂಟ ನೋವಿಗೂ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೂ ಇದು ಸಹಾಯಕಾರಿ. ಈ ಕಂಪ್ಯೂಟರು ಮೊಬೈಲನ್ನು ಸತತವಾಗಿ ನೋಡ್ತಾ ಇರೋರು, ಸ್ವಲ್ಪ ಕಣ್ಣು ಸ್ಟ್ರೈನ್ ಆದಂಗೆ ಅನಿಸಿದ್ರೆ ಈ ಥರ ಖರ್ಜೂರನ್ನು ಕೂಡ ನೀವು ಬಳಸಿ ನೋಡಿ. ಮಿತವಾಗಿ ಸೇವನೆ ಮಾಡೋದ್ರಿಂದ ನಿಧಾನವಾಗಿ ನೋವು ಅನ್ನೋದು ಕಡಿಮೆ ಮಾಡುತ್ತೆ. ರಕ್ತಹೀನತೆ ಇರೋರಿಗೂ ಕೂಡ ಇದು ತುಂಬಾನೇ ಉಪಯುಕ್ತ. ರಕ್ತವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ, ಇಮ್ಯುನಿಟಿನೂ ಕೂಡ ಬೂಸ್ಟ್ ಮಾಡುತ್ತೆ. ವಾರದಲ್ಲಿ 2-3 ಸತಿನಾದ್ರೂ ಇದನ್ನ ಕುಡೀರಿ. ಈ ಚಳಿಗಾಲಕ್ಕೆ ಉತ್ತಮವಾದಂತದ್ದು. ಜಾಸ್ತಿ ಹೀಟ್ ಇರೋರಾದ್ರೆ ಇದನ್ನ ನೀವು ಮಿತವಾಗಿ ಸೇವಿಸಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ಗ್ಯಾಸ್ಟ್ರಿಕ್ ಅಸಿಡಿಟಿ ಜಾಸ್ತಿ ಇರೋರಾದ್ರೆ ಇದನ್ನ ಸೇವನೆ ಮಾಡಕ್ ಹೋಗಬೇಡಿ. ಮೀಡಿಯಂ ಫ್ಲೇಮ್ ನಲ್ಲಿ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ ನಂತರ ಸ್ಟವ್ನ ಆಫ್ ಮಾಡಿ ಕೊನೆಯದಾಗಿ ದಾಲ್ಚೀನಿ ಸ್ಟಿಕ್ ಅನ್ನ ತೆಗೆದು ಶುಗರ್ ಫ್ರೀ ಆಗಿರುವಂತಹ ಹೆಲ್ದಿ ಎನರ್ಜಿ ಡ್ರಿಂಕ್ ಇವಾಗ ತಯಾರಾಗಿದೆ. ಇದನ್ನ ಬೆಳಗ್ಗೆ ಟೈಮು ಅಥವಾ ರಾತ್ರಿ ಮಲ್ಗೋ ಟೈಮ್ನಲ್ಲಿ ಈ ತರ ಒಂದು ಚಿಕ್ಕ ಬಟ್ಲಲ್ಲಿ ಅಥವಾ ಒಂದು ಚಿಕ್ಕ ಲೋಟದಲ್ಲಿ ಕುಡೀರಿ ಸಾಕು. ತುಂಬಾನೇ ಆರೋಗ್ಯಕರವಾದಂಥದ್ದು. ಮಕ್ಕಳಿಗೂ ಕೂಡ ಈ ತರ ನಾವು ಮಾಡಿಕೊಡ್ಬಹುದು. ಒಣ ಖರ್ಜೂರ ತಿನ್ನು ಅಂದ್ರೆ ಅವರು ತಿನ್ನಲ್ಲ, ಹಾಗಾಗಿ ಈ ತರ ಹಾಲಿನಲ್ಲಿ ಈ ತರ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ. ಇಲ್ಲಿ ಒಣ ಖರ್ಜೂರದ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನ ನಾನು ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಅದನ್ನ ನೀವು ನನಗೆ ಕಮೆಂಟ್ ಅಲ್ಲಿ ಕೂಡ ತಿಳಿಸಬಹುದು. ಅದನ್ನು ನಾನು ಕೂಡ ಅರ್ಥ ಮಾಡ್ಕೊಳ್ತೀನಿ. ಹಾಗೆಯೇ ಈ ಖರ್ಜೂರದ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಗೊತ್ತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವತ್ತಿನ ರೆಸಿಪಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತಾನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೂಪರ್ ಆಗಿರುವಂಥ ಈ ಹೆಲ್ದಿ ಎನರ್ಜಿ ಡ್ರಿಂಕು ನೋಡಿ. ಸ್ವಲ್ಪ ನಿಮಗೆ ಸ್ವೀಟ್ನೆಸ್ ಅನ್ನೋದು ಬೇಕು ಅನ್ನೋದಾದರೆ ಈ ಥರ ಗ್ಲಾಸ್ಗೆ ಸ್ವಲ್ಪ ಪುಡಿ ಬೆಲ್ಲನ ಸೇರಿಸಿ ಬಿಸಿ ಆಗಿರುವಂಥ ಖರ್ಜೂರದ ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ರೆ ಅಬ್ಬಬ್ಬಾ ಏನು ಟೇಸ್ಟ್ ಅಂತೀರಾ. ಇಲ್ಲಿ ಶುಗರ್ ಇರೋರು ಕುಡಿಬೋದಾ ಅಂತ ನೀವು ಕೇಳ್ಬೋದು, ಆದರೆ ಇಲ್ಲಿ ನಾವು ಯಾವುದೇ ಥರದ ಸಕ್ಕರೆ ಬೆಲ್ಲನ ಬಳಸಿಲ್ಲ. ಬಟ್ ಖರ್ಜೂರದಲ್ಲೂ ಕೂಡ ನ್ಯಾಚುರಲ್ ಆಗಿರುವಂಥ ಒಂದು ಸ್ವೀಟ್ನೆಸ್ ಇರೋದ್ರಿಂದ ಮಿತವಾಗಿ ಸೇವನೆಯನ್ನು ಮಾಡ್ಬೋದು. ಮೂಳೆಗಳನ್ನು ಕಬ್ಬಿಣದಂತೆ ಗಟ್ಟಿಗೊಳಿಸುವಂತಹ ಶಕ್ತಿವರ್ಧಕವಾಗಿರುವಂತಹ ಇವತ್ತಿನ ಈ ಖರ್ಜೂರದ ಪಾನೀಯ ರೆಸಿಪಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.